ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಜಯಂತಿ ಕಾರ್ಯಕ್ರಮಕ್ಕೆ ಜಡೆ ಸಂಸ್ಥಾನ ಮಠದ ಮಹಾಂತ ಸ್ವಾಮೀಜಿ ಚಾಲನೆ. ಶಿರ್ಸಿ ತಾಲೂಕಿನ ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಕೃಷಿ ಜಯಂತಿ ಕಾರ್ಯಕ್ರಮಕ್ಕೆ ಜಡೆ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತ ಸ್ವಾಮೀಜಿ ಚಾಲನೆ ನೀಡಿದರು. ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ, ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ, ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ, ಅನಂತ್ ಹೆಗಡೆ ಆಸೀಸರ, ಆರ್ ವಾಸುದೇವ ಉಪಸ್ಥಿತರಿದ್ದರು. ಉತ್ತಮ ಬೆಟ್ಟ ನಿರ್ವಹಣೆಗಾಗಿ ನೀಡಲಾಗುವ ಪ್ರಶಸ್ತಿಯನ್ನು ವಿಜೇತರಿಗೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನೀಡಿ ಆಶೀರ್ವದಿಸಿದರು. ಕೊಳಗಿಬೀಸ್ನಲ್ಲಿ ವೇದ ಅಧ್ಯಯನ ಶಿಬಿರ ಯಶಸ್ವಿ. ವೇದ ಅಧ್ಯಯನದಿಂದ ಜ್ಞಾನ ವೃದ್ಧಿಸುವುದಲ್ಲದೆ ಬದುಕಿನ ಹಾದಿ ಸರಳವಾಗುವುದು ಎಂದು ಗುರುಪಾದ ಹೆಗಡೆ ಬೊಮ್ಮನಹಳ್ಳಿ ಹೇಳಿದ್ದಾರೆ. ಅವರಿಂದು ಶ್ರೀ ಕ್ಷೇತ್ರ ಕೊಳಗಿಬೀಸ್ನ ಮಾರುತಿ ದೇವಸ್ಥಾನದಲ್ಲಿ ನಡೆದ 3 ವಾರಗಳ ವೇದ ಅಧ್ಯಯನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಹಿಂದೆ ಗುರುಕುಲದಲ್ಲಿ ವೇದ ಅಧ್ಯಯನ ಮಂತ್ರ ಸ್ತೋತ್ರಗಳ ಪಠ ನಡೆಯುತ್ತಿತ್ತು. ಇದರಿಂದಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಿತ್ತು. ಇಂತಹ ಶಿಬಿರಗಳು ಪುಣ್ಯ ಕ್ಷೇತ್ರಗಳಲ್ಲಿ ನಡೆಯುತ್ತಿವೆ. ಕಳೆದ 27 ವರ್ಷಗಳಿಂದ ವೇದ ಅಧ್ಯಯನ ಶಿಬಿರ ಮಕ್ಕಳಿಗಾಗಿ ಕೊಳಗಿಬೀಸ್ನ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವುದು ನಿಜಕ್ಕೂ ಪ್ರಶಂಸನಾರ್ಹವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಧ್ಯಾಪಕ ನಂದನ್ ಭಟ್, ಜಯರಾಮ್ ಭಟ್, ಮಂಜುನಾಥ್ ಭಟ್ ಇವರುಗಳನ್ನು ಸತ್ಕರಿಸಲಾಯಿತು. ಶಿಬಿರದ ಅವಧಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಬಿಡುವಿಲ್ಲದ ಕೆಲಸ ಮಾಡುವ ಪಾರ್ವತಿ ಭಟ್ ಹಾಗೂ ಇತರರನ್ನು ಸನ್ಮಾನಿಸಲಾಯಿತು. ಶಿಬಿರದ ಅವಧಿಯಲ್ಲಿ ರಜೆ ಮಾಡದೆ ಅಧ್ಯಯನದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ ಶಿಬಿರಾರ್ಥಿಗಳಿಗೆ ಮಂತ್ರ ಪುಸ್ತಕಗಳನ್ನು ನೀಡಿ ಪುರಸ್ಕರಿಸಲಾಯಿತು. ಪಾಲಕರ ಪರವಾಗಿ ಲಕ್ಷ್ಮೀ ಹೆಗಡೆ ಮಾತನಾಡಿದರು. ಎಂಎಸ್ ಭಟ್ ಸ್ವಾಗತಿಸಿ ನಿರ್ವಹಿಸಿದರು. ಕೃಷಿ ಹೆಮ್ಮೆ ಎಂಬ ಭಾವ ಮೂಡಿಸಿ ಕೃಷಿ ಜಯಂತಿ ಗೋಷ್ಠಿಯಲ್ಲಿ ವಿಜ್ಞಾನಿ ಡಾಕ್ಟರ್ ಸತೀಶ್ ಹೆಗಡೆ ಹುಳುಗೋಳ ಸಲಹೆ. ಕೃಷಿ ಇಲ್ಲದೆ ಆಹಾರವಿಲ್ಲ. ಕೃಷಿ ಎಂಬುದು ನಮ್ಮ ಹೆಮ್ಮೆ ಎಂಬುದನ್ನು ಯುವಕರಲ್ಲಿ ಮೂಡಿಸಿದರೆ ಇನ್ನಷ್ಟು ಈ ಕ್ಷೇತ್ರವನ್ನು ಉಳಿಸಿ ಬೆಳೆಸಲು ಸಾಧ್ಯತೆ ಇದೆ ಎಂದು ಹಿರಿಯ ಕೃಷಿ ವಿಜ್ಞಾನಿ ಡಾಕ್ಟರ್ ಸತೀಶ್ ಹೆಗಡೆ ಹುಳುಗೋಳ ಪ್ರತಿಪಾದಿಸಿದರು. ಮಂಗಳವಾರ ಅವರು ಸ್ವರ್ಣವಲ್ಲಿ ಮಠದಲ್ಲಿ ನಡೆಸಲಾಗುತ್ತಿರುವ 2 ದಿನಗಳ ಕೃಷಿ ಜಯಂತಿಯಲ್ಲಿ ಮಲೆನಾಡಿನ ಕೃಷಿಯಲ್ಲಿ ಭವಿಷ್ಯದ ಸವಾಲು ಕುರಿತ ಗೋಷ್ಠಿಯಲ್ಲಿ ಮುಖ್ಯ ವಕ್ತಾರರಾಗಿ ಮಾತನಾಡಿದರು. ಶಿಕ್ಷಣದ ಜೊತೆ ಕೃಷಿಯ ತಿಳುವಳಿಕೆ ಕೊಡಬೇಕು. ಯಶಸ್ವಿ ರೈತರನ್ನು ಯುವ ಸಮುದಾಯಕ್ಕೆ ಪರಿಶೀಲಿಸಬೇಕು. ಮಕ್ಕಳ ಹಂತದಲ್ಲೇ ಜಾಗೃತಿ ಮೂಡಿಸಿದರೆ ಕೃಷಿಯಲ್ಲಿ ಆಸಕ್ತಿ ಉಳಿಸಿಕೊಳ್ಳಬಹುದು ಎಂದರು. ರಾತ್ರಿ ಉಷ್ಣಾಂಶ ಹೆಚ್ಚಾದರೂ ಬೆಳಿಗ್ಗೆ ಕಷ್ಟ ಆಗುತ್ತದೆ. ತಳಿ ಆಯ್ಕೆಯಲ್ಲೂ ಗಮನಿಸಿ ಕೆಲಸ ಮಾಡಬೇಕು ಎಂದ ಅವರು ಶಿರ್ಸಿಗೂ ಏಲಕ್ಕಿ ಕಾಳುಮೆಣಸು ಸಂಶೋಧನಾ ಕೇಂದ್ರಗಳು ಆಗಬೇಕು ಎಂದು ಒತ್ತಾಯಿಸಿದರು. ಯುವ ಕೃಷಿಕರಾದ ಸಂಜಯ್ ಭಟ್ ಹೊಸಳ್ಳಿ, ಚಿನ್ಮಯ್ ಹೆಗಡೆ ಬೊಮ್ಮನಹಳ್ಳಿ ಅನುಭವ ಹಂಚಿಕೊಂಡರು. ಅಧ್ಯಕ್ಷತೆಯನ್ನು ಬಾಗಲಕೋಟೆ ತೋಟಗಾರಿಕೆ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ವಹಿಸಿದರು. ಜಿವಿ ಹೆಗಡೆ ಹುಳುಗೋಳ ನಿರ್ವಹಿಸಿದರು.